ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಮಹಿಳೆ ಕೇವಲ ಒಬ್ಬ ವ್ಯಕ್ತಿ ಖಂಡಿತ ಅಲ್ಲ. ಅವಳು ಜೀವನವನ್ನೇ ಸೃಷ್ಟಿಸುವಂತಹ ಶಕ್ತಿಯನ್ನು ಪಡೆದಿರುತ್ತಾಳೆ. ದಿನನಿತ್ಯದ ಜೀವನದ ಜಂಜಾಟ ಜವಾಬ್ದಾರಿಗಳಲ್ಲಿ ಅವಳ ಒಳಗಿರುವ ಶಕ್ತಿಯನ್ನೇ ಅವಳು ಮರೆತಿರುತ್ತಾಳೆ. ಹಾಗಾಗಿ ಮಹಿಳೆಯರಿಗೆ ಧ್ಯಾನ ಅನ್ನೋದು ಒಂದು ವರವಿದ್ದಂತೆ. ಧ್ಯಾನ ಅನ್ನೋದು ಮಹಿಳೆಯರಿಗೆ ತುಂಬನೇ ಸಪೋರ್ಟ್ ಮಾಡುವಂಥದ್ದು. ವೀಕ್ಷಕರೇ, ಮಹಿಳೆಯರು ತುಂಬನೇ ಸಂವೇದನಾಶೀಲರು. ಯಾವುದೇ ಸಣ್ಣ ಪುಟ್ಟ ವಿಷಯಗಳನ್ನು ತುಂಬ ಆಳವಾಗಿ ತೆಗೆದುಕೊಳ್ತಾರೆ, ಆಳವಾಗಿ ಅನುಭವಿಸ್ತಾರೆ. ಹಾಗಾಗಿ ಧ್ಯಾನ ಅನ್ನೋದು ಭಾವನೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಭಾವನೆಗಳು ನಿಯಂತ್ರಣಗೊಂಡರೆ ತುಂಬ ಚುರುಕುತನದಿಂದ ಮಹಿಳೆಯರು ಇರೋದಕ್ಕೆ, ಸಮೃದ್ಧಿಯಿಂದ ಇರೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಎರಡನೇದಾಗಿ ಬಂದರೆ, ಮಹಿಳೆಯರು ಕುಟುಂಬದ ಶಕ್ತಿ ಕೇಂದ್ರವಾಗಿರ್ತಾರೆ. ಒಂದು ಕುಟುಂಬದ ವಾತಾವರಣ ಆ ಕುಟುಂಬದಲ್ಲಿರುವ ಮಹಿಳೆಯರ ಮನಸ್ಥಿತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಮನೆಯ ಮಹಿಳೆಯರು ಶಾಂತವಾಗಿದ್ದರೆ ಕುಟುಂಬವೂ ಸಹ ಶಾಂತವಾಗಿರುತ್ತೆ. ಹಾಗಾಗಿ ಮಹಿಳೆಯರು ಧ್ಯಾನ ಮಾಡಿದರೆ ಕುಟುಂಬವೂ ಸಹ ಧ್ಯಾನ ಮಾಡಿದಂತೆ. ಕುಟುಂಬವು ಶಾಂತವಾಗಿರೋದಕ್ಕೆ ಮಹಿಳೆಯರ ಧ್ಯಾನ ಅಗತ್ಯವಾಗಿರುತ್ತೆ. ಇನ್ನು ಮೂರನೇದಾಗಿ ಬಂದರೆ, ಮಹಿಳೆಯರ ಶಕ್ತಿ ಪ್ರಜ್ವಲಿಸೋದಕ್ಕೆ ಸಹಾಯ ಆಗುತ್ತೆ. ಮಹಿಳೆಯರಲ್ಲಿ ಅಪಾರ ಶಕ್ತಿ ಇರುತ್ತೆ. ಅವರ ದಿನನಿತ್ಯದ ಜಂಜಾಟದ ಬದುಕಿನಲ್ಲಿ ಆ ಶಕ್ತಿಗಳು ಮಸುಕಾಗಿರುತ್ತೆ, ಕೆಲವರಲ್ಲಿ ಕುಂದಿ ಹೋಗ್ಬಿಟ್ಟಿರುತ್ತೆ. ಈ ಕುಂದು ಕೊರತೆಗಳನ್ನು ಜಾಗೃತ ಮಾಡೋದಕ್ಕೆ ಧ್ಯಾನ ಅವರಿಗೆ ತುಂಬ ಸಹಾಯ ಮಾಡುತ್ತೆ. ಧೈರ್ಯ ತುಂಬತ್ತೆ, ಆತ್ಮವಿಶ್ವಾಸ ತುಂಬತ್ತೆ, ತುಂಬ ಸಂತೋಷವಾಗಿ ಶಾಂತಿಯುತವಾದ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನಾಲ್ಕನೇದು, ಆರೋಗ್ಯ ಕಾಪಾಡುತ್ತೆ. ಮನಸ್ಸನ್ನು ಶಾಂತವಾಗಿ ನೆಮ್ಮದಿಯಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ಈಗ ಕೆಲವರಿಗೆ ಪೀರಿಯಡ್ಸ್ ಟೈಮ್ನಲ್ಲಿ ತುಂಬ ಕಿರಿಕಿರಿ ಆಗುವಂಥದ್ದು, ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂಥದ್ದು, ಮೆನೋಪಾಸ್ ಟೈಮ್ನಲ್ಲಿ ತುಂಬ ಸಮಸ್ಯೆಗಳು ಬರುವಂಥದ್ದು, ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸುವಂಥದ್ದು, ಕೆಲವರಿಗೆ ಹೇಳ್ಕೊಡೋಕ್ಕೂ ಆಗಲ್ಲ, ಒಳಗೆ ಅನುಭವಿಸೋಕ್ಕೂ ಆಗಲ್ಲ. ಈ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಿರ್ತಾರೆ. ಅಂಥವರಿಗೆ ಧ್ಯಾನದ ಮೂಲಕ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ ಈ ಧ್ಯಾನ. ಮನಸ್ಸಿಗೆ ಒಂದು ಆಳವಾದ ಆರೈಕೆಯನ್ನು ಧ್ಯಾನ ಕೊಡುತ್ತೆ. ಇನ್ನು ಐದನೇದಾಗಿ, ಮಹಿಳೆಯರಿಗೆ ತನ್ನನ್ನು ತಾನು ಅರಿತುಕೊಳ್ಳಲು ಧ್ಯಾನ ಸಪೋರ್ಟ್ ಮಾಡುತ್ತೆ. ಶಾಂತಿ ಒಂದೇ ಮುಖ್ಯ ಅಲ್ಲ, ನಮ್ಮೊಳಗಿನ ಪ್ರಯಾಣವನ್ನು ನಾವು ಮುಂದೆ ಸಾಗೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮೊಳಗಿನ ಆತ್ಮಜಾಗೃತಿಯ ಪ್ರಯಾಣ ಅಂತಲೇ ನಾವು ಧ್ಯಾನವನ್ನು ಪರಿಗಣಿಸ್ಬೋದು. ಧ್ಯಾನದಿಂದ ಇಷ್ಟೆಲ್ಲ ಉಪಯೋಗ ಇದೆ. ಮಹಿಳೆಯರು ಧ್ಯಾನ ಮಾಡಿದಾಗ ಅವರ ಜೀವನ ಒಂದೇ ಬೆಳಕಾಗೋದಿಲ್ಲ, ಅವರ ಸುತ್ತಮುತ್ತಲಿನ ವಾತಾವರಣವೂ ಸಹ ಪ್ರಜ್ವಲಿಸುತ್ತೆ, ಜಗಜಗಿಸುತ್ತೆ. ಮನೆ ಮಾತ್ರ, ಕುಟುಂಬ ಮಾತ್ರ ಬದಲಾಗಲ್ಲ, ಸುತ್ತಮುತ್ತಲಿನ ವಾತಾವರಣ ಬದಲಾಗತ್ತೆ, ಜಗತ್ತು ಬದಲಾಗತ್ತೆ. ಹೊರಗಿನ ಜಗತ್ತು ಎಷ್ಟೇ ಗದ್ದಲದಿಂದ ಕೂಡಿದ್ದರೂ ಒಂದು 5-10 ನಿಮಿಷ ಧ್ಯಾನಕ್ಕೆ ಮಹಿಳೆಯರು ಸಮಯವನ್ನು ಕೊಟ್ಟರೆ ಮನಸ್ಸು ಶಾಂತವಾಗಿರುತ್ತೆ, ಕುಟುಂಬವೂ ಸುಖಕರವಾಗಿರುತ್ತೆ, ಜಗತ್ತು ಸಹ ಅದ್ಭುತವಾಗಿರುತ್ತೆ. ಬೇರೆಯವರು ಸಹ ನಮ್ಮನ್ನು ನೋಡುವಂತಹ ದೃಷ್ಟಿಯೇ ಬದಲಾಗತ್ತೆ.